ಯಾವತ್ತೂ ಹೀಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮತ್ತು ಹೌದು ಮೊದಲಿಂದಲೇ ಹಾಗೆ ನಾವು ಜನರ ಹತ್ರ ಕೇಳೋದು ಅಷ್ಟೇ. ಈಗ ಮೊನ್ನೆ ನೋಡಿದ್ರೆ ಒಬ್ಬರಲ್ಲ ಕ್ಯಾಶ್ ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೆ ದಯಾನಂದ ಪೈ ಅವರು. ಅವರು ಬಿತ್ತಿರ ಹೌದೌದು ಹೌದೌದು ಆಮೇಲೆ ಮೋಹಿನಿ ಅಮ್ಮ ಅವರು ಹೌದೌದು ಏನು ಖುಷಿ ತಮ್ಮನೋ ಏನೋ ಅನ್ನೋ ರೀತಿಯಲ್ಲಿ ಅದೇ 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 ನೋಡ್ತಾ ಇದ್ದೇನೆ. ಅದೇ 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 ಆಗ ಕೃತ್ರಿಮತೆ ಇಲ್ಲ 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 ತುಂಬಾ ಒಂದು ಫ್ಯಾಮಿಲಿ ಅವರೆಲ್ಲ ಹೌದು ನೋಡಿ. ಎಲ್ಲಿ ಡಬಲ್ ಮೇನ್ ಅದೊಂದು ಇಷ್ಟ ನಮಗೆ, ಲೇಡೀಸ್ ಆಡಿಯನ್ಸ್ ಜಾಸ್ತಿ ಎಲ್ಲ ಬರ್ತಾರೆ. ಎಲ್ಲಿ ಹೆಂಗಸರು ತಲೆ ಕೆಳಗೆ ಹಾಕಿ ಅಂಥ ಪ್ರಸಂಗ ಯಾವುದೂ ಇಲ್ಲ. ಒಂದು ರೇಪ್ ಸೀನು, ಕುಡುಚ, ಬೀಡಿ ಅಂಥದ್ದು, ಒಂದು ಗಂಡ ಇನ್ನೊಂದು ನಿಂತು ಇಟ್ಕೊಳ್ಳೋದು, ಅನೈತಿಕ ಸಂಬಂಧದ ಬಗ್ಗೆ ಯಾವಂತ ಸಿಂಪಲ್ ಕತೆ. ಮೇನ್ ಜನರನ್ನು ನೆಗಡಿಸೋ ಉದ್ದೇಶ ಅಷ್ಟೇ. ಬರೀ ಬೈಗೇನೆ ತಿನ್ಬೇಕು. ಹೌದು ಎಲ್ಲ 3 ಗಂಟೆ ಬಂದವರಿಗೆ ಮನೋರಂಜನೆ ಆಗಬೇಕು. ಅದರಲ್ಲಿ ಸ್ವಲ್ಪ ಒಂದು ತಾತ್ಪರ್ಯ ಏನಾದರೂ ಸ್ಟೋರಿ ಕೊಟ್ಟು ಹೋಗೋದು ನಮ್ಮಿಂದ ಆದಷ್ಟು ಅಷ್ಟೇ. ಹಾಗೆ ಕುಂದಾಪುರ ಜನ ನಿಮ್ಮನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ? ಖಂಡಿತ ಅವರಿಗೆ ಕುಂದಾಪುರದವ್ರಿಗೆ ನಿಮ್ಗೆ ಹೆಮ್ಮೆನಾ? ಖಂಡಿತ ತುಂಬಾ ತುಂಬಾ. ನಾವು ಕುಂದಾಪುರದ ಬಗ್ಗೆ ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಹೆಚ್ಚಾಗಿ ಊರ್ನವರು ಅಂತ ಹೇಳಿದ ಕೂಡಲೇ ಊರನ್ನು ನೋಡಿ ನೋಡಿ ನೋಡಿದ್ರೆ ಅಭ್ಯಾಸ ಆಗಿರ್ತದೆ. ಅದರಿಂದ ಅದ್ರ ಬಗ್ಗೆ ಯಾರೇ ಆಗಲಿ, ಎಷ್ಟೋ ದೊಡ್ಡ ಸಿಂಗರ್ ಅವರು ಆ ಊರಿನವ್ರು ಅಂತ ನಾವು ಡೈಲಿ ನೋಡ್ತೇವಲ್ಲ ಅದಂತೇಳಿ. ಆದರೆ ನಮ್ಮ ಮಟ್ಟಿಗೆ ಏನು ಎಲ್ಲ ಕುಂದಾಪುರ ಹೇಳಿಯಲ್ಲ, ಎಲ್ಲ ಇಡೀ ಕರ್ನಾಟಕ, ಅದು ಕುಂದಾಪುರ ತಾಲೂಕಿನ ಜನ ಅಂತ ಆಗಿ ಎಷ್ಟೇ ವರ್ಷಗಳು ಎಲ್ಲೇ ಹೋಗಲಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಂದು ಆ ಗೌರವ ಕೊಡುವ ಒಂದು ಸ್ಟೈಲ್ ನೋಡಿದರೆ ನಾವೆನಿಸಿದ್ದು ಯಾವ ಜನ್ಮದ ಪುಣ್ಯವೋ ಏನು. ಒಂದು ಫಿಲ್ಮ್ ಸ್ಟಾರ್ ರೇಂಜ್ ಎಲ್ಲ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಅದು ಒಂದು ನಮ್ಮ ಭಾಗ್ಯ. ಇದೆಲ್ಲ ಸಿಕ್ಕಿದ್ದು ನಾಟಕದಿಂದ, ನಮ್ಮಿಂದ ಏನೂ ಅಲ್ಲ. ನಾನು ಹೇಳಿದೆ ನೀವೀಗ ಬಂದದ್ದೇ ನಮ್ಮನ್ನು ಎಂಟ್ರಿ ಮಾಡಲಿಕ್ಕೆ, ನಾವೇನು ನಾಟಕದ ಸಾಧನೆ ಮಾಡಿದ್ವಿ. ನೀವು ಕುಳ್ಳಕ್ಕಿದ್ದ ಅಂತೇಳಿ ನನ್ನ ದಪ್ಪಕ್ಕಿದ್ದ ಅಂತ ನೀವು ಬಂದದ್ದು ಅಲ್ಲ. ಅಲ್ಲ ಏನೋ ಬೇಪಮ್ಮ ಕೋಟೆ ಅಂತ ಜನ ಇದ್ದಾರೆ ಅಲ್ಲ ಹೇಳಿದೆ. ಇಲ್ಲ ಊಟ ಕೊಡ್ತೇನಂದ್ರೆ ಬರೋರಿಲ್ಲ ಮಾರಿ. ಈಗ ಊಟ ಕೊಡ್ತೀವಿ. ಹೌದು ಆಗಲ್ಲ ಅದೇ. ಸ್ವಲ್ಪ ಇಷ್ಟ ಸ್ವಲ್ಪ ಎಣ್ಣೆ ತಿಂಡಿ ಎಲ್ಲ ಇಷ್ಟವೇ ಸ್ವಲ್ಪ. ಹೌದು ಎಣ್ಣೆ ತಿಂಡಿ ಯಾವ್ದು ಅದ್ರಲ್ಲಿ ಬಟಾಟೆ ಮಾಡಿ ಮತ್ತೆ ಪೋಡಿ ಸ್ವಲ್ಪ ಇಷ್ಟ. ಎಣ್ಣೆ ಪ್ಲಸ್ ತಿಂಡಿ ಆಗಲ್ಲ, ಎಣ್ಣೆ ತಿಂಡಿ ಡೈರೆಕ್ಟ್ ನೀವು ಮಧ್ಯೆ ಪ್ಲಸ್ ಹಾಕ್ಬೇಡಿ, ಮಾಡಬಾರ್ದು. ಎಣ್ಣೆ ತಿಂಡಿ ಅಷ್ಟೇ ನಿಮ್ಗೆ. ನಮ್ಗೆ ಅಷ್ಟೇ, ಎರಡು ಒಂದೇ. ಹೌದೇನಾ? ತಿಂಡಿ ಎಣ್ಣೆ ಎರಡು ಇಷ್ಟ. ಅದು ಹೆಂಗ್ ಬೇಕಾದ್ರೆ ಮಾಡ್ಬೇಕು. ಇಲ್ಲ ಹಾಗಿಲ್ಲ ಹೇಳುದಂದ್ರೆ ಎಣ್ಣೆ ಪ್ಲಸ್ ತಿಂಡಿ ಹಾಗೆ, ನಮ್ದು ತಿಂಡಿ ಪ್ಲಸ್ ಎಣ್ಣೆ ಹಾಗೆ. ಹಂಗ ಒಂದು ಎಣ್ಣೆ ತಿಂಡಿ ಅಷ್ಟೇ. ತಿಂಡಿ ಆದ್ಮೇಲೆ ಪೋಡಿ, ಗೋಳಿ ಬಜೆ, ನೀರುಳ್ಳಿ ಬಜೆ ಅದೆಲ್ಲ ಅವನಿಗೆ ತುಂಬಾ ಇಷ್ಟ. ಹಾಗೆ ನೀವು ಕೊಟ್ಟಿದ್ಯಲ್ಲ ಯಾರಿಗೆ? ನಾನು ಜಸ್ಟ್ ಅಶೋಕನಿಗೆ ಕೊಟ್ಟಿದ್ದು. ಹಾಗೆ ಇವನೇ ಹೇಳೋದು ಅದು ಕೊಡೋನಿಗಂತೆ. ತಿಂದಿದಾರಲ್ಲ ಅದೊಂದು ಮತ್ತೊಂದು ಹೇಳ್ತೀನಿ ಸ್ಪೆಷಲ್ ಅಂತಂದ್ರೆ, ನಾಟಕ ಆದ್ಮೇಲೆ ಸನ್ಮಾನ ಕರೀತಾರೆ. ಕ್ಯಾಶ್ ಅಥವಾ ಕೊಡ್ಲಿಕ್ಕೆ ಅಥವಾ ಮೊಮೆಂಟ್ ಕೊಡ್ಲಿಕ್ಕೂ ಅಥವಾ ಸನ್ಮಾನಕ್ಕೂ. ಇವತ್ತು ತೆಗ್ದು ನಂಗೆ ದುಡಿ ಬಿಡು, ನಂಗೆ ಅಲ್ಲಿ ಹೋಗಿ ಯೋಗ್ಯತೆಯೂ ಇಲ್ಲ, ಶ್ರಮ ಪಟ್ಟಿದ್ದವನು ಎಲ್ಲ ಮಾಡಿದ್ದವನು, ನಂಗೆ ಅಲ್ಲಿ ತಗೊಳ್ಳೋತ್ತಿಗೆ ಭಾರಿ ಮುಜುಗರ ಆಗುತ್ತೆ. ಅದ್ರೂ ನಾನು ಜಗಳ ಮಾಡೋದು ನಂಗೆ ಕಳಿಸ್ಬೇಡ ಮಾರುತ್ತೆ ಆಗಲ್ಲ. ಆ ಕಷ್ಟಪಟ್ಟದ್ದು ಅವನಿಗೆ ಅಲ್ಲಿ ಸಿಗ್ಬೇಕದು. ತಮ್ಮ ಅಂತ ಆಗಲ್ಲ, ಅವ್ನು ಸ್ವಲ್ಪ ಡ್ರೆಸ್ ಗಿಸ್ ತೆಗಿಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಸ್ವಲ್ಪ ಬೇಗ ತೆಗೆದಿರ್ತೆ ಡ್ರೆಸ್. ಇವತ್ತು ಸರ್ ನೀನು ಹೋಗಂತ ಮೊದಲೆಲ್ಲೂ ಸನ್ಮಾನ ಕರೆದ್ರು ಹೋಗೋದು. ಮೊದಲಿಂದ ಶೈನೆಸ್ ನೇಚರ್. ಈಗ ಇದೆಲ್ಲ ಕಲ್ತದ್ದು ಆಫ್ಟರ್ ತಂದೆಯವರ ತೀರಿ ಹೋದ ನಂತರ. ಹೌದು, ಮೊದಲಿಂದ ನಾನು ಯಾರ ಮಿಂಗಲ್ನೆಸ್ ಕಡಿಮೆ, ಯಾರೊಟ್ಟಿ ಮಾತು ಇಲ್ಲ, ಪಾತ್ರ ಮಾಡಿದೆ, ಒಂದು ವ್ಯಾನಲ್ಲಿ ಕೂತ್ಕೊಂಡೆ ಹೋದೆ ಅಷ್ಟೇ. ಬಿಟ್ಟರೆ ಭಾಷಣ ಮಾಡಲಿಕ್ಕೆ ಕೈಕಾಲು ನಡುಕ್ತಿತ್ತು. ಭಾಷಣ ಮಾಡಲಿಕ್ಕೆ ಆಗೋದೇ ಇಲ್ಲ. ಮಾತಾಡೋದಂದ್ರೆ ಎಂಟ್ರಿ ಅಂದರೆ ಓಡಿ ಹೋಗೋದಲ್ಲಿಂದ ಆಗೋದಿಲ್ಲ. ಹಾಗಂತ ಪಾತ್ರ ನೀವು ಎಂಥದ್ದು ಹೇಳಿ ಮಾಡ್ತೇವೆ. ಎಷ್ಟೇ ಲಕ್ಷ ಜನ ಸೇರಿ ಇದ್ರಿಕಿಲ್ಲ, ಇದೆಲ್ಲ ನಮಗೆ ಗೊತ್ತೇ ಇಲ್ಲ ಇತ್ತು. ಅದರಿಂದ ಎಲ್ಲ ತಂದೆ ತೀರಿ ಹೋದ ನಂತರ ಆಗಲೇಬೇಕಾಯ್ತು, ಮಾತಾಡಬೇಕಾಯ್ತು, 4 ಜನ ಮಿಂಗಲ್ ಆಗಬೇಕಾಯ್ತು. ಸನ್ಮಾನ ಅಂದರೆ ಈಗಲೂ ಮುಜುಗರ. ಅದು ಬಯೋಡಾಟ ಓದುವಾಗ ಒಂಥರ ಹೀಗೆ ಒಂಥರ ಅಂದರೆ ಹಾಗಲ್ಲ. ಎಂತ ನಮಗೆ ಅದೇನೋ ಕಷ್ಟ ಅಂತ ತೋರಲಿಲ್ಲ, ದೇವರು ಕೊಟ್ಟದೇನೋ ಮಾಡ್ತಾ ಇದ್ದೇವೆ. ಹೋಟ್ಲವರು ಅಡುಗೆ ಮಾಡ್ತಾರೆ, ಅವ್ರಿಗೆ ಯಾರು ಸನ್ಮಾನ ಮಾಡೋದಿಲ್ಲ. ಆಚಾರ್ಯರು ಫರ್ನಿಚರ್ ಮಾಡ್ತಾರೆ, ಅವ್ರಿಗೆ ಯಾರು ಸನ್ಮಾನ ಮಾಡೋದಿಲ್ಲ. ನಮ್ದು ಇದು ವೃತ್ತಿ, ನಮ್ಗೆ ಯಾಕೆ ಸನ್ಮಾನ ಅಂತ ನನ್ನ ಮನಸ್ಸಿಗೆ ನಾವು ಹಣಕ್ಕೆ ಈಗಂತೂ ಹಣಕ್ಕಾಗಿ ಮಾಡ್ತಿರೋದು. ಆದರೂ ಕಲೆಗೋಸ್ಕರ ಬೆಲೆ ಅಂತ ಜನ ಕೊಡುವಾಗ ಹೋಗಬಾರ್ದು ಅಂತ ಹೇಳಿಲ್ಲ. ಅದು ನಾಟಕ ಪ್ರಾರಂಭದಲ್ಲಿ ನಾವೆಲ್ಲೂ ಮುಖ ತೋರಿಸೋದಿಲ್ಲ. ತಂದೆಯವರು ಬಂದಂಥ ಸಿಸ್ಟಮ್ ಅದು ಮೊದಲೇ. ಹೌದು, ಯಾವ ಕಾರಣಕ್ಕೂ ಡ್ರಿಂಕ್ಸ್ ಮಾಡಿ ಪಾತ್ರ ಮಾಡಲಿಕ್ಕಿಲ್ಲ, ಯಾವ ಕಾರಣ ಗ್ರೀನ್ ರೂಮಲ್ಲಿ ಮಲಗಲಿಕ್ಕಿಲ್ಲ, ಕಳಿಸ್ಲಿಕ್ಕಿಲ್ಲ, ಗ್ರೀನ್ ರೂಮಲ್ಲಿ ಕೂರ್ಲಿಕ್ಕೂ ಇಲ್ಲ, ಮತ್ತು ಫಸ್ಟ್ ಬಣ್ಣ ಹಾಕ್ಕೊಂಡು ಹೊರಗೆ ಸ್ಟೇಜ್ ಹೊರಗೆಲ್ಲ ತಿರುಗಲಿಕ್ಕಿಲ್ಲ. ಅದನ್ನು ಇವತ್ತು ನಾವು ಮುಂದುವರ್ಸ್ಕೊಂಡು ಬಂದದ್ದು ಉಂಟು. ಅದರಿಂದ ಸ್ಟಾರ್ಟಿಂಗಲ್ಲಿ ಎಲ್ಲ ಮಿನಿಸ್ಟ್ರಿ ಇದ್ದಾರೆ, ಈಗ ಸನ್ಮಾನ ಮಾಡ್ತೇವೆ, ನೀವು ಮಾಡಿಲ್ಲ ಅಷ್ಟೇ ಎಲ್ಲ ಜನ ಒದ್ದು ಹೋಗ್ತಾರೆ. ಅಡ್ಡಿಲ್ಲ, ಯಾರೋ ಒಬ್ರು ಇದ್ರು ಮಾಡಿ ಸಾಕು, ಎಲ್ಲೂ ಹೋಗುದಿಲ್ಲ. ನನಗೆ ಗೊತ್ತಾಯ್ತು ನೀವು ಯಾಕೆ ತಳ್ತೀರಿ ಅವ್ರನ್ನ. ಮುಂದೆ ಜವಾಬ್ದಾರಿ ತಗೋ. ಬರೀ 80% ಅಷ್ಟು 1000 ಜನ ಇರ್ತಾರೆ. ಒಂದು ಸನ್ಮಾನ ಅಂತ ಹಾಗಲ್ಲ, ನಿಜವಾಗಿ ಒಂದು ಪೊಸಿಷನ್ ಬೇಕಾಗುತ್ತೆ.
ಅಂದರೆ ಇಂಥ ವ್ಯಕ್ತಿಯಿಂದ ಸನ್ಮಾನ ಆಗಿದೆ ಹೀಗಾಗಿದೆ ಅಂತೇಳಿ. ಬಟ್ ಅವ ಹೋಗೋದೇ ಇಲ್ಲ. ಸರ್ ಲಾಸ್ಟ್ ಎಷ್ಟು ಎಷ್ಟು ಜನ ಇದ್ರಿ, ನೀವೇ ಕೊಡಿ ನಂಗೆ ಅದು ಸ್ವಲ್ಪ ದೊಡ್ಡ ಸನ್ಮಾನ ನನಗಂತ. ಅಂದರೆ ಎಷ್ಟು ಜನ ಇದ್ರು ಹೋಗೋದೇ ಇಲ್ಲ. ಇಲ್ಲಿ ಒನ್ ಮ್ಯಾನ್ ಶೋ ಇಲ್ಲ ನನ್ನ ಪ್ರಕಾರ. ಇವ್ರದೇ ಅಷ್ಟು ಶ್ರಮ ಇದ್ರು ಮೂರು ಮುತ್ತು ತಂಡ ಅಂತಾನೆ ಬರ್ತದೆ ಅಲ್ಲ. ಅಷ್ಟು ಮಟ್ಟಿಗೆ ನಿಮ್ದೊಂದು ಸಮಷ್ಟಿ ಪ್ರಜ್ಞೆ ಇದೆ. ಖಂಡಿತ ಅಲ್ಲ, ಎಲ್ಲರೂ ನಮ್ಮಲ್ಲೆಲ್ಲ ಆರ್ಟಿಸ್ಟ್ ಸಮೇತ ಹಾಗೆ ಎಲ್ಲ ಒಂದು ಅಣ್ಣ ತಮ್ಮ ಅಂತಾರೆ. ಯಾರು ಹಣದ್ದು ಗಿಣದ್ದು ಯಾರು ನಮ್ಮಲ್ಲಿ ವಿಶೇಷ ಅಂದ್ರೆ ಯಾರು ಎಷ್ಟು ನಂಗೆ ಈ ಸಲ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಎಂಥದ್ದು ನಾನು ಕೊಟ್ಟಷ್ಟು ತಗೊಳ್ತಾರೆ ಹೋಗ್ತಾರೆ. ಎಲ್ಲಿ ಒಂದು ಅಬ್ಜೆಕ್ಷನ್ ಹಾಕಿದ್ದಿಲ್ಲ. ಎಲ್ಲ 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 ಕಲಾವಿದರಾಗಿ ಯಾರವರು ಒಬ್ರು ಒಂದು ಮನಸ್ಸಿಗೆ ನೋವು ಮಾಡಿ ಮಾತಾಡೋದಿಲ್ಲ. ತುಂಬಾ ಹೆಲ್ಪ್ಫುಲ್ ಆಗಿದೆ. ಒಂದು ಫೋನ್ ಮಾಡಿದ್ರೆ ಪಟ್ಟ ಬರ್ತಾರೆ, ಏನಂತ ಕೇಳೋದಿಲ್ಲ. ಸತೀಶ್ ಅಣ್ಣ ಪಟ್ಟ ಕೂಡಲೇ ಎಷ್ಟೇ ರಾತ್ರಿ ಆಗಲಿ ಎಷ್ಟೇ ಹೊತ್ತಾಗಿ ಬರ್ತಾರೆ. ಹಾಗಲ್ಲ ಅಣ್ಣ ಅಷ್ಟು ಹಾಗೆ ಇಟ್ಕೊಂಡಿದ್ದಾನೆ, ಅಷ್ಟು ಪ್ರೀತಿ ಮಾಡ್ತಾನೆ. ಇದಿಲ್ಲ ನಮ್ಮಲ್ಲಿ ಏನಂದ್ರೆ ಈಗ ಪಾತ್ರ ಮಾಡೋದಿಗೆ ನಿಂದ ಟೈಮ್ ಆಯ್ತು 2 ಗಂಟೆ ಮುಗಿಸ್ಲಿಕ್ಕೆ ಹೇಳಿದ್ದಾರೆ, ಕಟ್ ನಿಂದು. ಎಸ್ ಅದು ಒಂಥರ ಅದು ಎಂತ ಮರ ನಮ್ದೆಲ್ಲ ಕಟ್ ಮಾಡ್ರು ಅದು ಮಾಡ್ರು ಅದು ಎಂತ ಹೇಳಿದ್ದೇನೆ. ಜನ ಬೇಕಾದ್ರೆ ನಾನು ಕೊಡು, ನನ್ನ ಮೇಲೆ ನಂಬಿಕೆ ಇರುತ್ತಲ್ವ. ಆದ್ರೆ ನಿಂದೇನು ಕಟ್ ಮಾಡಿ ನಮ್ಗೆ ಏನಾಗಬೇಕಂತಿಲ್ಲ, ಏನಿಲ್ಲ. ಕೆಲವಡೆ 2 hours ಇರ್ತದೆ, 2.5 hours ಇರ್ತಾರೆ. ಆಗ ನಾವು ಟ್ರಿಮ್ ಮಾಡ್ತಾ ಹೋಗ್ಬೇಕು. ಆಗ ಕೆಲವೆಲ್ಲ ಹೇಳುದು ಇದು ಕಟ್ ಅದು ಕಟ್, ಯಾರೆಂತ ಮಾತಾಡೋದಿಲ್ಲ. ನಿಮ್ಗೆ ಆ ಸೀನ್ ಬೇಡ ಇವತ್ತು ಬೇಡ ಅದು ಬೇಡ, ನಿನ್ ಸೀನ್ ಹೋಗೋದು ಬೇಡ ಅಂದ್ರು ಬೇಜಾರು ಮಾಡೋದಿಲ್ಲ, ಆ್ಯಪ್ ಮೋರ್ ಹಾಕಿ ಕೂತ್ಕೊಳ್ಳೋದಿಲ್ಲ. ಅಂದ್ರೆ ಆ ರೀತಿ ಇಟ್ಕೊಂಡಿದ್ದೇವೆ. ಸ್ಟಾರ್ಟಿಂಗ್ ಎಲ್ಲ ಹೇಳಿರ್ತೇನೆ. ಡೈಲಾಗ್ ಕಟ್ ಹಿಂಗೆ ಮಾತಾಡ್ಲಿಕ್ಕಿಲ್ಲ, ಈ ಡೈಲಾಗ್ ಕಟ್ ಅಡ್ಡಿ ಸೈಡಿಂದ ಕಲ್ತು ಪೇಮೆಂಟ್ ಕಟ್ಟಿಲ್ಲ ಅಲ್ಲ. ಅದಷ್ಟೇ ಅಶೋಕ್ ಇಷ್ಟೇ ಅದು ಡೈಲಾಗ್ ಬೇಡ ಬರೋದು ಆಯ್ತು, ನಮ್ ಪೇಮೆಂಟ್ ಬರ್ತದೆ. ನೀವು 4 ಮುಂಚಿನ ಅಡ್ಡಿಲ್ಲ, ನಂಗೆ ದುಡ್ಡೊಂದು ಸಮ ಕೊಡು ಮಾರ. ಸೊ ನಿಮ್ಗೆ ಬರೀ ಕಲಾವಿದ್ರದ್ದು ಮಾತ್ರ ಅಲ್ಲ, ಅಷ್ಟು ಜನ ಅಭಿಮಾನಿಗಳದ್ದು ಪ್ರೇಕ್ಷಕರಿಗೂ ಅದು ನಿಮ್ಗೆ ಗೊತ್ತಿದೆ. ಏನದು ಆ ಚಿಂತೆಗೆ, ಅವ್ರ ಯೋಚನೆಗೆ, ಅವ್ರ ನೋವಿಗೆ ಮದ್ದು ನಿಮಗೆ ಗೊತ್ತಿದೆ. ಯಾಕೆಂದ್ರೆ B.Pharma ಮಾಡಿದ್ರು, ಅದಕ್ಕೆ ನೀವು ನಗೆ ಔಷಧಿ ಕಂಡಿಡಿದ್ರಿ. ಖಂಡಿತ ಅಲ್ಲ, ಖಂಡಿತ. ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಒಂದು ಆಡಿಯನ್ಸ್ ಆಗಿ ಥಿಂಕ್ ಮಾಡ್ಬೇಕು. ನಾನು ಥಿಂಕ್ ಹಾಗೆ ನಾನು ಹೇಳೋದು ಅಷ್ಟೇ. ಡೈರೆಕ್ಟರ್ ಅಂದ್ರೆ ಈಗ ನಮ್ಮಲ್ಲಿ ಏನೋ ನನ್ನಲ್ಲಿ ಏನೋ ನಾನು ದೊಡ್ಡ ನಂದೇನೋ ತೋರಿಸ್ಬೇಕು, ಈ ರೀತಿ ಆನೆ ತರಬೇಕು, ಅದು ಜನರಿಗೆ ಇಷ್ಟ ಆಗುತ್ತಾ ಅಂತ ಪ್ರಶ್ನೆ ಫಸ್ಟ್ ಬರಬೇಕು. ಅಲ್ಲಿ ಪ್ರತಿಯೊಂದು ಡೈರೆಕ್ಟ್ ಕ್ಲಿಕ್ ಆಗುವುದಂದ್ರೆ ನನ್ನ ಅಭಿಪ್ರಾಯದಲ್ಲಿ ಹಾಗೆ. ಜನರಿಗೆ ಏನು ಇಷ್ಟವೋ ಅಂದರೆ ಸದಭಿರುಚಿಯ ಅಶ್ಲೀಲ ಇಲ್ಲದ ಅಂಥದ್ದು ನಾನು ಹೇಳೋದು. ಎಷ್ಟ ಅಂದ್ರೆ ಅವ್ರು ಕೆಲವರು ಏನೋ ಕೇಳ್ತಾರೆ, ಡಬಲ್ ಮೀನಿಂಗ್ ಕೇಳ್ತಾರೆ, ಅಂಥದ್ದೆಲ್ಲ ಅಲ್ಲ. ಜನರಿಗೆ ಸಾಧಾರಣ ಇಷ್ಟವಾಗುವಂಥದ್ದು ಏನು ಅದು ನಮ್ಮ ಮೈಂಡಿಗೆ ಬಂದರೆ ನಾವು ಸೇಮ್ ಡೈರೆಕ್ಟರ್ ಅವನೇ ಅದನ್ನು ಡೈರೆಕ್ಷನ್ ಮಾಡಬೇಕು. ಈಗ ಇವ್ರಿಗೆ ನಾನು ಹೇಳಿದೆ ಎಷ್ಟೊಂದು ಆಗೊಂದು ಎಪಿಸೋಡಲ್ಲಿ ಹೇಳಿರ್ಬೇಕು, ಎಷ್ಟೊಂದು ಹೊಂಟ್ರೆ ಎಲ್ಲ 200, 250, 400 ಪಿಕ್ಚರ್ ಮಾಡಿರ್ತಾರೆ. ಅದರಲ್ಲಿ ಸಕ್ಸಸ್ ರೇಟ್ ಅಂತ ಹೇಳೋದು ಒಂದು 20%, 30%, ಒಳ 70% ಅವನಿಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಇತ್ತ. ಅವನಿಗೆ ಆ್ಯಕ್ಟಿಂಗ್ ಗೊತ್ತಿತ್ತು, ಆದರೆ ಡೈರೆಕ್ಟರ್ನ ಅವನನ್ನು ಬಳಸ್ಕೊಂಡ ರೀತಿ ಸರಿಯಾಗಿಲ್ಲ ಇತ್ತು. ಡೈರೆಕ್ಟರ್ ಕಥೆಯಿಂದ ಹೋಯಿತು, ಸ್ಕ್ರೀನ್ ಪ್ಲೇಯಿಂದ ಹೋಯಿತು, ಏನೋ ಒಂದು ಕಾರಣಕ್ಕೆ ಹೋಯಿತು, ಆ್ಯಕ್ಟಿಂಗ್ ಅವನಿಗೆ ಬರ್ತಿತ್ತು. ಸೊ ಇದನ್ನು ನಾನೆಲ್ಲ ಸ್ವಲ್ಪ ಡೀಪಾಗಿ ಆಲೋಚನೆ ಮಾಡ್ತೇನೆ. ಸಂತೋಷ್ ಭಾಯ್ ಎಂಥದ್ದೇ ಮಾಡಲಿಕ್ಕೆ ಅದು ಅವನಿಗೆ 2 ಮಾತು ಕೊಟ್ಟು ಕಳಿಸಿಬಿಟ್ರೆ ಆಯಿತು, ಅವ್ನು ಏನು ಮಾಡಲಿಕ್ಕಿಲ್ಲ. ಸೊ ನಮ್ಗೆ ಗೊತ್ತಿರಬೇಕು, ಈಗ ಇವರು ಗಣೇಶ್ ಅವರು ಸ್ವಲ್ಪ ಚಾಲ್ತಿಯಲ್ಲಿ ಅವ್ರನ್ನ ಹೇಗೆ ಎನ್ಕ್ಯಾಶ್ ಮಾಡುವಂತ ನೋಡಿ. ಈಗ ಎಲ್ಲಿದ್ದಾರೆ ಆ್ಯಕ್ಟರ್ ಅಲ್ಲ, ಅವ್ರು ಏನೋ ಒಂದು ಹಾವಭಾವ ನೋಡಿರ್ತೇನೆ ನಾನು, ಅದನ್ನೇ ಸ್ವಲ್ಪ ಎನ್ಕ್ಯಾಶ್ ಮಾಡಿ ನಾಟಕ ತಂದು ಇರ್ತೇನೆ. ಅವ್ರಿಗೆ ನಾಟಕದ ಬಗ್ಗೆ ಏನೂ ಗೊತ್ತಿರೋದು. ನಾನು ಎಲ್ಲರ ಹತ್ರ ಹೇಳೋದಷ್ಟೇ, ನಿಮ್ಗೆ ನಾಟಕ ಎಷ್ಟು, ಅಯ್ಯೋ 3 ಮುತ್ತು, ಅಯ್ಯೋ ನಮ್ಗೆ ಆಗೋದಲ್ಲ, ತಪ್ಪು ಕಲ್ಪನೆ. ಎಲ್ಲಿ 3 ಮುತ್ತು ರೊಟ್ಟಿ ಮಾಡುವಷ್ಟು ಸುಲಭ ಎಲ್ಲಿಯೂ ಇಲ್ಲ. ನಿಂಗೆ ಆ್ಯಕ್ಟಿಂಗ್ ಅಂದಗಾಳಿ ಗೊತ್ತಿದ್ರು ಅಡ್ಡಿಲ್ಲ, ಇಲ್ಲಿ ಬಂದು ನೀನು ನಿಂತರೂ ಸಾಕು ಸ್ಟೇಜ್ ಮೇಲೆ, ನಾವು ಅದನ್ನು ಮಾಡಿಸ್ಕೊಂಡು ಹೋಗ್ತೇವೆ. ಹೌದು, ಭಾಷೆ ಬರ್ತಿರೋ ಭಾಷೆ ಸಮೇತ ಮಾತಾಡ್ತೇವೆ. ಅವನೇ ಮಾಡ್ತಲ್ಲ, ಹುಡುಗ ಇದ್ರೆ ಹುಡುಗಿ ಮಾಡ್ತಾನೆ ಮಾಸ್ಟರ್ ಪ್ಲಾನ್ ಅಲ್ಲಿ. ಈಗ ಮೊನ್ನೆ ಮಂಜು ಪಾಸ ಅದೂ ಹಾಗೇನೆ ಅಲ್ವಾ? ನರ್ಸ್ ಎಲ್ಲ ಬರೀ ಒಂದು ಹುಡುಗಿನ ಒಳ್ಳೆ ಗ್ಲಾಮರ್ ಹಾಸ್ಯ ಆಗುದಿಲ್ಲ ಅಲ್ಲಿ, ಹಾಸ್ಯ ಆಗುದಿಲ್ಲ. ಗ್ಲಾಮರ್ ಹತ್ರ ಹೋಗುತ್ತೆ, ಲವ್ ಅದಕ್ಕೆ ಹೋಗುತ್ತೆ, ಜನರ ಮೂಡ್ ಅದಕ್ಕೆ ಹೋಗ್ತೇವೆ. ಇಲ್ಲಿ ತನಕ ಒಂದು ಮೈನ್ಯೂಟ್ ವರ್ಕ್ ಮಾಡ್ತೇವೆ ಅಂತಂದರೆ ಎಲ್ಲಾದರೂ ಒಂದು ಸ್ಟೋರಿ ಬಂದಾಗಲೂ ಎಲ್ಲ ತುಂಬ ಹಮ್ಮಿಂಗ್ಸ್ಗಳು ಬರ್ತದೆ. ಯಾವುದು ಲೇಟೆಸ್ಟ್ ನಿಮ್ಮ ಫಿಲ್ಮ್ ಸಾಂಗ್ ಇದೆಲ್ಲ ಅದನ್ನು ಸಮೇತ ನಾನು ಬಳಸೋದಿಲ್ಲ. ಎಂತ ಕೇಳಿ, ಒಂದು ಸಲ ನಿಮ್ಮ ಮೂಡು ಆ ಫಿಲ್ಮಿನ ಹತ್ರ ಹೋಗುತ್ತೆ, ನಾಟಕದ್ದು ಇಲ್ಲಿ ಡೈವರ್ಟ್ ಆಗುತ್ತೆ. ಸೊ ಅದನ್ನು ಸಮೇತ ಸಣ್ಣ ಮೈನ್ಯೂಟ್ ವರ್ಕ್ ಸಮೇತ ಥಿಂಕ್ ಮಾಡ್ತೀನಿ. ಯಾವುದೋ ನೀವು ಅಳುವಾಗ ಇದು ನೋಡಿ ಯಾವುದೋ ಒಂದು ಸಾಂಗ್ ಇದು ಅಲ್ಲಪ್ಪನೆ ಹಾಕಿ ಬಿಟ್ಟರೆ, ಓ ಇದು ಆ ಫಿಲ್ಮ್ ಇದು ಆ ಸೀರಿಯಲ್ ಇದು, ಓ
ಒಂದು ಸಲ ನೀವು ಅಲ್ಲಿ ನೋಡ್ತಿರೋರಿಗೆ ಮೈಂಡ್ ಒಂದು ಸಲ ಹೋಗುತ್ತೆ. ಸೊ ಅದನ್ನು ಆದಷ್ಟು ಒಮಿಟ್ ಮಾಡ್ಲಿಕ್ಕೆ ನೋಡ್ತೇನೆ, ಆದಷ್ಟು ಎಲ್ಲಿ ಇರ್ದಿದ್ದ ಹಾಗೆ ನೋಡ್ತೇನೆ. ಸೊ ಅಷ್ಟು ಸಣ್ಣ 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 ಮೈನ್ಯೂಟ್ ವರ್ಕ್ ಮಾಡ್ತಾ ಇರ್ತೇನೆ ಒಂದೊಂದು ಸೀನಿಗೆ ಸಮೇತ. ಹಾಗಾಗಿ ದೇವರ ದಯದಿಂದ ಬರೆದು ಎಲ್ಲ ಯಾರಾದರೂ 1 2 3 4 ಇವತ್ತಿಗೂ ನಂಗೆ ಹೆದರಿಕೆ ಉಂಟು, ಯಾವಾಗ ನಾನು ಫೇಲ್ ಆಗ್ತೆ ಅಂತ. ದೇವ್ರದೇ ನಾನು ಬರೆದು 10 ನಾಟಕ ಎಲ್ಲಿಯೂ ಫೇಲ್ ಆದಿಲ್ಲ. ನೀವು ಯಾವ ಸ್ಕೂಲ್ ಓದಿದ್ದು? ನಾನು 7th ತನಕ ಗರ್ಲ್ಸ್ ಸ್ಕೂಲ್. ಹೌದು, ಗರ್ಲ್ಸ್ ಸ್ಕೂಲ್. ನಮ್ಮನ್ನು ಅಪೋಸಿಟ್ ಇರುವಂಥದ್ದೇ. ಅಲ್ಲೇ ನಮ್ಮ ದಯಾನಂದ ಪೇರ್ ಒಂದು ಮೊನ್ನೆ ಹೇಳಿದ್ರಲ್ಲ, ತಂದೆ ಹೆಸರು ರಂಗಮಂಟಪ ಕಟ್ಟಿಕೊಟ್ರು. ನೀಲಿ ಬಿಳಿ ಅದನ್ನೇ ಅದಕ್ಕೆ ಹಾಕಿದ್ದು ಮೊನ್ನೆ. ಅದೇನಾ? ಎಲ್ಲಿದ್ದಾರೆ ಅವರು? ನಾಟಕ ನೋಡಿರ್ತಾರೆ ಅವರು? ಅದಲ್ಲ, ಆ ಯೂನಿಫಾರ್ಮ್ ಹೇಳಿದ್ ನಾನು. ಯೂನಿಫಾರ್ಮ್ ಮನೆಯವ್ರು ಕೇಳ್ತಾರೆ, ನೋಡ್ತಾರೆ. ಹಾಗೇನೂ ಇಲ್ಲ. ಕಡೆ 8ರಿಂದ SLC ತನಕ ನಮ್ಮ ಬೋರ್ಡ್ ಹೈಸ್ಕೂಲ್ ಅಂತ ಗೌರ್ಮೆಂಟ್ ಜೂನಿಯರ್ ಕಾಲೇಜ್, PUC ಬಂಡಾಕರ್ಸ್ ಕಾಲೇಜು. ಕಡೆ 1 ವರ್ಷ ವಾಪಸ್ಸು ಡಿಸ್ಕಂಟಿನ್ಯೂ ಆಯ್ತು ನನ್ನ PUC. ಅದಕ್ಕೆ ವಾಪಸ್ಸು ಕೋಟೇಶ್ವರ ಜೂನಿಯರ್ ಕಾಲೇಜಲ್ಲಿ PUC ಮಾಡಿದೆ. ಆನಂತರ 4 ವರ್ಷ ಮಣಿಪಾಲ್ KMC ಇದು ಫಾರ್ಮಸಿ ವಾಪ್ಸಲ್ಲಿ ಕಾಲೇಜ್ ಆಫ್ ಫಾರ್ಮಟಿಕಲ್ ಸೈನ್ಸ್ ಅಂತಿದೆ, ಅಲ್ಲಿ 4 ವರ್ಷ ಫಾರ್ಮಸಿ ಮಾಡಿದೆ. ಇಷ್ಟೆಲ್ಲ ಓದೋದೇ ಬೇಡ ಆಗಿತ್ತು. ಹೌದು, ಅಲ್ಲ ತುಂಬ ಜನ ಸಿಕ್ಕಿದ್ರು ಮತ್ತು ಒಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು ನನಗೆ. ಅಲ್ಲಿ ಫಾರ್ಮಸಿಲೂ 4 ಸ್ನೇಹಿತರು, ಅವರು ಹಾಗೆ ಬಲ ಆಗಿದೆ. ಇವತ್ತಿಗೂ ಆ ಕ್ವಾಂಟಿಟಿ ಎಲ್ಲ, ಕೆಲವರು ಫಾರಿನಲ್ಲಿದ್ದಾರೆ, ಕೆಲವರು ಇದ್ದಾರೆ. ವರ್ಷಕ್ಕೊಂದ್ಸಲ ಬಂದಾಗ ಸೇರ್ತಾರೆ, ಮೀಟ್ ಆಗ್ತಾರೆ. ಅವರು ಒಂದು ಅಭಯ ಹಸ್ತ ಅಂದರೆ ಏನೂ ನನ್ನ ಹೆಸರನ್ನ ಕೇಳಲಿಲ್ಲ, ಅವ್ರು ಇದ್ದಾರೆ ನಂಬಿಕೆಯಿಂದ ಇಷ್ಟು ವರ್ಷ 30 ವರ್ಷ ನಡೆದು ಹೋಗಿಬಿಡ್ತು. 25 ವರ್ಷ ಆದ್ಮೇಲೆ ಅವ್ರ ನಂಬಿಕೆ ಮೇಲೆ ಬರ್ತಿರಲ್ಲ. ಎಲ್ಲೋಗ್ತೀರಾ? ಇಲ್ಲ, ಅದೆಲ್ಲ ಅದು ಇಮ್ಯಾಜಿನೇಷನ್ ಅಷ್ಟೇ. ಇಲ್ಲ ಅದು ಇಲ್ಲ ಅದು ನೀಲಿ ಬಿಳಿಗೆ ಹೇಳಿದ್ದು ನಾನು. ಅಲ್ಲ ಅದು ಒಂದು ಇದು ಪೇಪರಲ್ಲಿ ಬಂದ ಒಂದು ಇದಾದ ಆರ್ಟಿಕಲ್. ಅದು 20 ಒಂದು ಪ್ರಿಯಸಿನ ಹೋಳಿಕೆ ಬಂದು 25. ಹೌದು, ಇಲ್ಲೆಲ್ಲ ಉಡುಪಿಯಲ್ಲಿ ತಿರ್ಗ್ತದೆ ಅಂತ ಆವತ್ತು ಬಂದದ್ದು. ಅದನ್ನು ನೋಟ್ ಮಾಡಿ ಇಟ್ಟದು ಕೂಡಲೇ. ಅದ್ರ ಮೇಲೆ ಯಾಕೆ ಮಾಡಬಾರ್ದು ಅಂತ. ಹೀಗೆ ನಾನು ಕೂತಾಗ ನೀವು ಪಾಸ್ ಆದ್ರೂ ಗೊತ್ತಿರೋದಿಲ್ಲ, ನಾವು ಅದು ನೋಡ್ತಾ ಇರ್ತೇನೆ ನಾನು. ಅದು ಹೆಂಗೆ ಮಾಡ್ಬೋದು. ಅದಕ್ಕೆ ಹೆಚ್ಚಾಗಿ ನಮ್ಮನ್ನೆಲ್ಲರೂ ಹೋದ ಕೂಡಲೇ ಪಟ್ಟು ಏನಾದ್ರು ಕೆಲಸ ಬೇರೆ ಕೂಡಲೇ ಕಳಿಸಿ ಕೊಡ್ತಾರೆ, ಅವರು ಜಾಸ್ತಿ ಉಳಿಸ್ಕೊಳ್ಬೇಕು. ನಾಳೆ ನಮ್ಮ ಕತೆ ನಾಟಕದಲ್ಲಿ ಬರುತ್ತೆ. ಅಲ್ಲ, ನಮ್ಗೆ ಸಿಕ್ಕುದು ಹಾವಭಾವ ಆಗಲ್ಲ, ಒಂದು ಕ್ಯಾರೆಕ್ಟರ್. ಯಾರಿಗೂ ನೋವು ಮಾಡಬೇಕು, ಯಾರು ಜಾತಿ ಧರ್ಮಕ್ಕೂ ನೋವು ಮಾಡಬೇಕು ಯಾವ ಕಥೆಯಲ್ಲೂ ಇಲ್ಲ ನಮ್ಮದ್ರಲ್ಲಿ. ಯಾರೊಂದು ಅಂಗವೈಕಲ್ಯ ಇದ್ರ ಬಗ್ಗೆ ಯಾವುದೂ ಇಲ್ಲ. ಇನ್ಸ್ಪೈರ್ ಸಿಗುತ್ತೆ ಹಾಗೆ. ಒಬ್ಬ ಡಾಕ್ಟರ್ಗೆ ವೈಟ್ ಅಲ್ವಾ? ಡಾಕ್ಟರ್ ವೈಟ್ ಹೌದು. ಅಲ್ಲಿ ಹೌಸ್ ಕೀಪಿಂಗ್ ಮಾಡೋನ್ಗೆ, ಅಂದ್ರೆ ಬಾತ್ರೂಮ್ ತೊಳೆಯೋನ್ಗೆ, ಕಸ ಗುಡಿಸೋನ್ಗೆ ಎಲ್ಲ ಇದು ಬ್ಲೂ. ಅದು ಹೇಳ್ತೇನೆ. MS ರಾಮಯ್ಯ ಹಾಸ್ಪಿಟಲ್ ಬೆಂಗಳೂರಿದ್ದು ಯೂನಿಫಾರ್ಮ್. ಅದು ಇವನು ಆಪರೇಷನ್ ಇದ್ದಾಗ ಅಲ್ಲಿ 2 ತಿಂಗಳು ಇದ್ದೆ ಅಲ್ಲಿ. ಅದನ್ನು ನೋಡಿ ಆ ಹೆಸರು ಸಮೇತ ಅಲ್ಲಿಂದ ಅವ್ರದ್ದೇ ಅದು ಹೆಸರು ಗುಡಿಸೋರು. ಅದು ಅಲ್ಲ, ಅವರು ಆ ಹುಡುಗಿಯಿಂದ ಅಲ್ಲಿ ಹಿಂದೆ ಬೆಳ್ತಿದ್ದ. ಅದ ಡ್ರೆಸ್ ಎಲ್ಲ ಚೇಂಜ್, ಡಾಕ್ಟರ್ ಆಗಿ ಇರೋದಿಲ್ಲ ಇತ್ತವ. ಬಸವರಾಜ ಅಂತೇಳಿ, ಅಂಜಲಿ ಅಂತೇಳಿ. ಅಲ್ಲಿ ಮಲ್ಕೊಂಡಾಗ ಆಸ್ಪತ್ರೆಯಲ್ಲಿ ನಾನಿದ್ದೆ ಅಲ್ಲಿ. ಹೋಗುವರ ಇವನು ಎಂತ ಆಗಲಿಲ್ಲ ಹಾಸ್ಪಿಟ್ಲಲ್ಲಿ. ನನಗೆ ಆಪರೇಷನಿಗೆ ನನಗೊಬ್ಬನಿಗೆ ಇಲ್ಲಿಗೆ ಇದಾಗುತ್ತೆ ಅಂತೇಳಿ ಇವ BP ಮಾತ್ರೆ ಎಲ್ಲ ತಗೊಳ್ದೆ. BP ಉಂಟು ಮಲ್ಕೊಂಡಿದ್ದು ಅಷ್ಟೇ. ಸುಮ್ಮನೆ ಶುಗರ್ ಅಂತ ಇಲ್ಲ, ಜನರಲ್ಲಿ ಇರೋದು ಮಲಗಲಿಕ್ಕೆ ಕೊಡೋದಿಲ್ಲ. ಹಾಗೆ ಹೇಳಿ ಒಬ್ಬರು ಲಾಯರ್ ಮುಖಾಂತರ ಅಲ್ಲಿ ನಾವು ಅಡ್ಮಿಟ್ ಆದಲ್ಲಿ. ಹಾಗಾಗಿ ನಂಗೆ ಅಲ್ಲಿ ಯೂನಿಟ್ ಇದ್ದಾಗಾಯ್ತು, ಸ್ವಲ್ಪ ಇದು ಸಿಗಿದಾಗಾಯ್ತು, ಕತೆಗಳು ಸಿಗಿದಾಗಾಯ್ತು. ಅದೇ ನಾಟಕ ಈಗಲ್ಲ ಅದು ಹಾಕಿದ್ದು. ಅದಕ್ಕೆ ಡೆವಲಪ್ ಮಾಡಿ ಹೋಯ್ತದೆ. ಬಸವರಾಜ್ ಅಂತ ಹೇಳೋದು ಅಲ್ಲಿನ ಕತೆ. ನಿಮ್ಮ ಇದು ಸೀಪರ್ ಯೂನಿಫಾರ್ಮು ಅದೇ, ತಲೆಗೆ ಕ್ಯಾಪು ಮಾಸ್ಕ್ ಅದು ಹಾಕಿ. ಆಗ ಅವರೆಲ್ಲ ಓಡಾಟ ನೋಡುವಾಗ ಆಗ ಅಲ್ಲೇ ಬರ್ತಿತ್ತು ಮೈಂಡಿಗೆ. ನೋಡ್ರಿ ಡಾಕ್ಟರ್ ಥರ ಮಾಡ್ತಾನೆ, ಹಾಗೆ ಮಾಡ್ತಾ. ಅವ್ನು ಡಾಕ್ಟರ್ ಅಂತ ತಿಳ್ಕೊಂಡಿದ್ದ. ಆಗ ಯೂನಿಫಾರ್ಮ್ ವೈಟ್ ಹಾಕಲಿಲ್ಲ, ಬೇರೆ ಯೂನಿಫಾರ್ಮ್ ಹಾಕಿ ಬರ್ತಿದ್ದ. ನಮ್ಗೆ ಗೊತ್ತಿರೋದಿತ್ತು ಅವನಿಗೆ ಅವನು ಡಾಕ್ಟರ್ ಅಲ್ಲ ಅಂತೇಳಿ. ಸೊ ಹೀಗೆ ಮಾಡಿದರೆ ಹೇಗೆ, ಈ ಕ್ಯಾರೆಕ್ಟರ್ ಮಾಡಿದರೆ ಹೇಗೆ ಅಂತ. ಸೊ ಅಲ್ಲಿಂದ ಕತೆ ಇದೆ. ನಮ್ಗೆ 500 ರೂಪಾಯಿ ಕೊಡ್ತೀರಾ? 500 ರೂಪಾಯಿದು ಅದೇ ದರ್ಶನದು ಹಾಗೆ ಅದು ಚೆನ್ನಾಗಿದೆ. ಹೌದೌದು, ಅದು ದರ್ಶನ ಲೆಕ್ಕ ಅಲ್ಲ, ಅದು ಜನರಲ್ಲಿ ಬಂದಂತ ಕಾಮಿಡಿ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಅಂತ ಭಾವನೆಯವರು. ಹೌದು, ಸಿಕ್ಕಿದೊಂದು ಕೊಳ್ಳೆ 500 ರೂಪಾಯಿ ಕೊಟ್ಟು ಕನೆಕ್ಟ್ ಮಾಡಿ ಚೆನ್ನಾಗಿತ್ತು. ಹೌದು ಅಲ್ವಾ? ಹೌದು. ಆಮೇಲೆ ಇನ್ನೊಂದು ಡೈಲಾಗ್ ಚೆನ್ನಾಗಿತ್ತು ಅದರಲ್ಲಿ. ಅದು ನೆಲ ಒರೆಸುವಾಗ ಮೋಪಲ್ಲಿ. ಹೌದೌದು, ಏನ್ ಅಲ್ಲಾಡ್ಸರ ಆಗೋದಿಲ್ಲ. ಅದಂದ್ರೆ ಟ್ರಯಲ್. ಕೆಲವು ಈಗ ನಾವು ಬರೆಯುವಾಗ ಒಂದು 25% ಇದ್ರೆ ಇನ್ನೊಂದು 25 50%
ರಿಹರ್ಸಲ್ ಮಾಡ್ತೀವಿ ಬರುತ್ತೆ. ಹೌದಾ? ಹೌದೌದು. ಮತ್ತು ನಾನು ಹೇಳಿದೆ ನಂದೊಂದು ಇಲ್ಲ, ಕೆಲವು ಕೂತ್ಕೊಂಡಾಗ ಇವರು ಹೇಳ್ತಾರೆ ಇದೊಂದು ಮಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿ ಚೆನ್ನಾಗಿ ಇಲ್ದಿದ್ರು ಒಡ್ಡಿಲ್ಲ, ಅದ್ರ ಮೇಲೆ ಮತ್ತೇನಾದರೂ ಆಗತ್ತೆ ಅಂತ ಹಾಗೆ ಮಾಡ್ತೇನೆ. ಹಾಗೆ ಅಲ್ಲೆಲ್ಲ ಆ್ಯಡ್ ಆಗ್ತಾ ಹೋದದ್ದು. ಅದಲ್ಲಿ ಅವ ಯಾವುದೋ ಕಾರಣಕ್ಕೆ ಹೀಗೆ ಮಾಡ್ದೆ, ಕೂಡಲೇ ಪಟ್ಟೆ ಗ್ರ್ಯಾಪ್ಸ್ ಆಯಿತು, ಅಲ್ಲಿ ಹಾಕಿಬಿಟ್ಟೆ, ಅದು ಫಿಕ್ಸ್ ಮಾಡಿಬಿಡುತ್ತೆ. ಪಂಚಿಂಗ್ ಇದೆ. ಅದೇ 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 ಅದೊಂಥರ ಮಾಸ್ಟರ್ ಪೀಸ್ ಅದೇ, ಅಲ್ಲ? ಖಂಡಿತ. ಅದೆಲ್ಲೂ ಬೇಕಂತಲೇ ಬಂದಿದೆ ಅಂತನೂ ಅಲ್ಲ. ಅದೆಲ್ಲ ಬಹಳ ಚೆನ್ನಾಗಿ ಒಂದೊಂದು ಕ್ಯಾರೆಕ್ಟರ್ನು ಈಗ ನೀವು ಹೇಳ್ದಂಗೆ ಅಲ್ಲಿ ಅಷ್ಟು ಜನ ಹೈಲೈಟ್ ಆಗ್ತಾರೆ ಆಲ್ಮೋಸ್ಟ್ ಅಲ್ಲ. ಖಂಡಿತ 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 ಅಲ್ಲ ಅಲ್ಲ, ಏನು ಅಲ್ದಿರೋ ಅದನ್ನು ಆ ರೀತಿ ಅದೇ ನಾವು ಅದನ್ನು ಹೈಲೈಟ್ ಮಾಡುವಾಗ ಮಾಡ್ತೀವಿ. ಮತ್ತು ನನ್ನ ಜೀವಮಾನದಲ್ಲಿ ನಾನು ಸತ್ಯ ಹೇಳ್ತೇನೆ, ಒಂದು ಟ್ರಯಲ್ ಮಾಡಿದವನು ಅಲ್ಲ ಯಾವುದೇ ನಾಟಕ ಆಗಲಿ. ಹೌದು, ನಾನು ಬರೀ ಕ್ಯಾಚಿಂಗ್ ಲಾಸ್ಟ್ ವರ್ಡ್ ಹೇಳೋದು, ಮತ್ತು ನನ್ನಷ್ಟು ನಾನು ಪ್ರಿಪೇರ್ ಆಗಿಬ್ರು ಎಲ್ಲಿಯೂ ನಿಂತ್ಕೊಂಡು ಟ್ರಯಲ್ ಮಾಡಲಿಲ್ಲ. ಯಾವ 10 ಎಷ್ಟು ತಂದೆಯವ್ರ ನಾಟಕ ಇರೋತಿ ಆಗಿ ತೂಗಲ್ ನಿಂದೆಂತ ಮಾಡ್ತಿಕೊಂಡ್ರೆ ಆಯ್ತು ನಾನು ಮಾತಾಡ್ಕೊಂಡಿದ್ದೆ ಅಂತ ಹೇಳೋದಷ್ಟೇ. ಆಗೋದಿಲ್ಲ, ಟ್ರಯಲ್ ಮಾಡಿದ್ರೆ ಆಗೋದಿಲ್ಲ, ಒಂದು ಡ್ಯಾನ್ಸ್ ಮಾಡಿದ್ರೆ ಆಗೋದಿಲ್ಲ, ಏನಿದ್ರು ಸ್ಟೇಜಲ್ಲಿ ಅದೊಂದು ರೆಡಿ. ಈಗ ನೋಡಿ, ನೀವು ಬರ್ತೀರಿ ಏನು ಪ್ರಿಪೇರ್ ಇಲ್ಲ, ಪ್ರಿಪೇರ್ ಮಾಡಿ ಮಾತಾಡಿದ್ರೆ ಆಗೋದೇ ಇಲ್ಲ, ಕಚಪಚ ಆಗುತ್ತೆ. ಭಾಷಣ ಆದರೂ ಅಷ್ಟೇ ಆಗೋದೇ ಇಲ್ಲ. ದೇವ್ರ ಆ ಮೂಮೆಂಟಿಗೆ ದೇವ್ರನ್ನ ನಂಬ್ಕೊಂಡಿರುತ್ತೆ, ಯಾವ ಕೈದಾಗೋದು ಗೊತ್ತಿಲ್ಲ ಅಷ್ಟೇ. ಓ, ಈ ಡೈಲಾಗ್ ಎಲ್ಲೋ ಕೆಲವು ಕಡೆ ಪಂಚ ಆಗ್ತಾ ಇತ್ತು, ತುಂಬಾ ಸಲ ಕೇಳ್ತಾ ಇದ್ದೆ ನಾನು. ಹೌದು, ಏನಪ್ಪಾ ಮಾಡ್ತೀವಿ, ಪರದೆ ಮೇಲೆ ನೋಡುವಂತಿದ್ದೆ ಸ್ಟೇಜ್ ಮೇಲೆ ನೋಡೋದು. ನೋಡಿ, ಅಲ್ಲಿ ಕೆಲವು ಮೊನ್ನೆ ನೋಡಿರ್ಬೋದು, ನಮ್ಮ ಈ ಸರ್ಕಾರದ ಬಗ್ಗೆ ಅದು ಹಾಕಿದ್ದು, ಅದು ಆ ಮೂಮೆಂಟಿಗೆ ಅಲ್ಲಿ ಬಂತು ಬಿಟ್ರೆ ಹಾಗೆ ಅದು ನಾಳೆ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇನ್ನೊಂದು ಕಡೆ ಗಾಡ್ ಗಿಫ್ಟ್ ಅಷ್ಟೇ, ತಂದೆಯವರು ಆಶೀರ್ವಾದ. ಏನು ಅದಕ್ಕೋಸ್ಕರ ಏನಿಲ್ಲ, ಹೇಗೆ ಬರ್ತದೆ, ಪಟ ಬರ್ತದೆ, ನಡೆದು ಹೋಗ್ತದೆ. ಇವ್ರಿಗೆ ಇವಾಗ ಸೈರನ್ ಬರ್ತದ? ಅವನು ಮಾಡ್ತಾನೆ, ಸ್ಪಾಟಲ್ಲೆಲ್ಲ ಇದು ಮಾಡ್ತಾರೆ, ಶಾನ್ಭೋಗ್ರು ಮಾಡ್ತಾನೆ, ಇಲ್ಲ ಅಂತಿಲ್ಲ. ಸೈರನ್ ಯಾವ್ದು ಹೇಳಿ ನಾನು ಹೇಳಿದ್ದು? ಎಲ್ರಾಮ್ ಇದು ನಡ್ಕೊಡಪ್ಪ ನೀರು ಕೊಡುತ್ತೆ ಫೈರ್ ಕಡೆ ಚೇಂಜ್ ಮಾಡಿಬಿಟ್ರಲ್ಲ ಎಲ್ರಾಮ್. ಹೇಗದು? ಹೌದು, ಶ್ಯಾಮ 9 ಗಂಟೆ ಆಯಿತು, ಕಾಲೇಜಿಗೆ ಬಿಯರ್. ಅದು ಅರ್ಥಪೂರ್ಣವಾಗಿದೆ ಅದು. ಅದು ಕಾಮಿಡಿ ಅಂತಲ್ಲ. ಅದೇ ಈಗಿನ ಪಡ್ಡೆ ಹುಡುಗರು ಅದೇ ತಂದೆ ತಾಯಿಗಳಿಗೆ ಅದು ಗ್ಯಾರಂಟಿ ಕಾಮಿಡಿ ಅಂತ ಅನ್ಸಿದ್ರು ಕೂಡ ಅಲ್ಲ. ಖಂಡಿತ ಅದು ಕಾಮಿಡಿ ಅಂತ ನೀವು ತಂದಿರ್ಬೋದು, ನಿಮಗೂ ಗೊತ್ತಿದೆ ಒಂದು ಸಂದೇಶ ಅಲ್ಲಿದೆ. ಹೌದು, ಅರ್ಥ ಮಾಡ್ಕೋಬೇಕು. ಖಂಡಿತ. ಮತ್ತೆ ಇದು ಮುಂದೆ ನೀವೇನ್ ಮಾಡ್ತಿದ್ದೀರಿ? ಮುಂದೆ ಎಂತ ಮಾಡೋದಿಲ್ಲ, ಇದೆ ಕರ್ನಾಟಕ ನಾಪತ್ತೆ ಮಾಡೋದೆ ಅಷ್ಟೇ. ಕರ್ನಾಟಕ ನಾಪತ್ತೆ ಮಾಡೋದು ಅಷ್ಟೇ. ಈಗ ಮಜಾ ಟಾಕೀಸ್ಗೆ ಹೋದಾಗ ಸೃಜನ್ ಲೋಕೇಶ್ ಅವರು ಅಲ್ವಾ, ಇಡೀ ತಂಡ ಅಷ್ಟರ ಮಟ್ಟಿಗೆ ಖುಷಿ ಪಟ್ಟಿದೆ. ನಾವು ಅದು ಎಪಿಸೋಡ್ಸ್ ಅವಾಗ ಹಾಕೊಂಡು ನೋಡ್ತಾ ಇರ್ತೀವಿ. ಅವರೊಂದು ಬಂದಿದ್ದು ಮಾತು ನಮಗೆ ಒಂದು ಭಾರಿ ಸಂತೋಷ ಕೊಡುತ್ತಂತ ಹೇಳಿದರೆ, ನಾನು ಇಷ್ಟು ಎಪಿಸೋಡ್ ಎಲ್ಲರೂ ನೋಡಿ, ನಾನು ಯಾರೋ ಒಂದು ಜಾದು ಬಂದಾಗ ಒಂದು ಅಲ್ಲಿ ನಿಲ್ಲಬಾರ್ದೆಂಬ ಉದ್ದೇಶಕ್ಕೆ ಸ್ಟೇಜ್ ಬಿಟ್ಟು ಬಂದದ್ದು ಮ್ಯಾಜಿಕ್ ಶೋಗೆ. ಒಂದು ಹತ್ರ ನಿಂತು ಸರಿಯಲ್ಲ, ಅವ್ರದ್ದು ಏನು ಟ್ರಿಕ್ಸ್ ಎಲ್ಲ ಇರುವಾಗ ಅಂತ. ನಾನು ಇದರಲ್ಲಿ ಇದೇ ಎಪಿಸೋಡಲ್ಲಿ, ಮಜಾ ಟಾಕೀಸ್ ಎಪಿಸೋಡಲ್ಲಿ ನಿಮ್ಮನ್ನು 3 ಜನರನ್ನು ಸ್ಟೇಜಲ್ಲಿ ಬಿಟ್ಟು ನಾನು ಎದುರು ಕೂತು ನೋಡ್ತಿರೋದು, ಅದು ನಾನು ನಿಮ್ಗೆ ಕೊಡ್ತಿರೋ ಕ್ರೆಡಿಟ್ ಅಂತ ನೀವು ತಿಳ್ಕೊಳ್ಳಿ ಅಂತ. ಹೌದು, ಇಲ್ಲ ನಾನು ಸ್ಟೇಜ್ ಬಿಟ್ಟು ಹೋಗೋದೇ ಇಲ್ಲ, ಅವ್ರ ಮೇಲೆ ಫ್ರೇಮ್ ಇದ್ದೇ ಇರುತ್ತೆ. ಅವ್ರು ತೆಗೆದು ಬಂದು ಇಂದ್ರಜಿತ್ ಲಂಕೇಶ್ ಹತ್ರ ಕೂತ್ಕೊಂಡಿದ್ರು. ನೀವು 3 ಜನ ಇದ್ದರೂ ಸಾಕಾಗ್ತದೆ, ನೀವು ಅದನ್ನು ಖುಷಿ ಪಡ್ತಿದ್ರು. ಅದು ನಮ್ಗೊಂದು ದೊಡ್ಡ ರಿವಾರ್ಡ್ ಅಂತ ಹೇಳಿದ್ರು. ಅಲ್ಲಿ ಇದ್ದವರೆಲ್ಲ ಎದ್ದು ನಿಂತು ಇದು ಮಾಡಿದರು, ಚಪ್ಪಾಳೆ ಹಾಕಿದ್ರು. ಅದು ಒಂಥರ ಮುಖ್ಯಮಂತ್ರಿ ಚಂದು ಮಜಾ ವೀಕೆಂಡಲ್ಲೂ ಅಷ್ಟೇ ಕೇಳಿದರು, ಏನು ಮಾಡ್ತೀರಪ್ಪ, ಇಲ್ಲಿ ಬನ್ನಿ, ಬೆಂಗಳೂರಲ್ಲಿ ಇರಿ, ಹಾಗೆ ಹೀಗೆ ಅಂತ. ನಾವು ಇಲ್ಲೇ ತೃಪ್ತಿಯಲ್ಲಿದ್ದೇವೆ. ಹಾಗಾಗಿ ಆಕ್ಚುಲಿ ನಾಟಕಗಳೇ ಆ ಡೈಲಾಗ್ಗಳಲ್ಲಿ ನಾವು ಕೇಳ್ಕೊಂಡ್ಬಂದ್ವಲ್ಲ. ನಾಪತ್ತೆ, ಕರ್ನಾಟಕ ನಾಪತ್ತೆ, ಬೆಂಗಳೂರಿಗೆ ಕನೆಕ್ಟ್ ಆಗ್ತದೆ ಅಂತ ನಾವು ಎನಿಸ್ಲಿಲ್ಲ. ಮತ್ತಲ್ಲಿ ಹಾಗೆ ಮಾತಾಡುವಾಗ ಕುಂದಾಪುರ ಕನ್ನಡ ಅಂದರೆ ಸ್ವಲ್ಪ ಎಪಿಸೋಡ್ ಆದರೆ ಇಡೀ ಕರ್ನಾಟಕ ಹೋಗಬೇಕಲ್ಲ, ಸ್ವಲ್ಪ ಗ್ರಾಮ್ಯ ತುಂಬ ಮಾತಾಡಬೇಡಿ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ಅಂದರೆ ಅರ್ಥ ಆಗಬೇಕಲ್ಲ ಜನರಿಗೆ. ಹೌದು, ಜನರಿಗೆ ರೀಚ್ ಆಗಲಿ ಅಂತ ಉದ್ದೇಶಕ್ಕೆ, ಮತ್ತೇನು ಉದ್ದೇಶಕ್ಕೋಸ್ಕರ ಅಲ್ಲ. ನಾವು ಅದರಿಂದ ಸ್ವಲ್ಪ ಆದಷ್ಟು ಗ್ರಾಮ್ಯನ ಕಡಿಮೆ ಮಾಡಿಯೇ ಜನರಲ್ ಆಗಿ ಮಾತಾಡ್ತಾ ಹೋದದ್ದು. ನಾವು ಅದೇ ಹೇಳಿದಲ್ಲ, ಮೊನ್ನೆ ಹೋಗೋದು ಯಾರೋ ಒಂದು ಚಾ ಕುಡಿಲಿ ಇರ್ತಾ ಬೆಂಗಳೂರಿಗೆ,